ಸೊ ಇದು ಪ್ರೋಮೆನ್ ಬಂಪರ್ ನೀವು ನೋಡ್ತಿರ್ಬೋದು ಎಷ್ಟು ರಗಡ್ ಲುಕ್ ಆಗಿ ಕಾಣಿಸ್ತಿದೆ ಅಂತ. ಸೆನ್ಸರ್ ಆಗಕ್ಕೆ ಆಪ್ಷನ್ ಇರೋದಿಲ್ಲ. ಹೈಪರ್ ಲಿಂಕ್ ಬ್ರ್ಯಾಂಡ್ದು 3 ಇಂಚ್ದು ಪ್ರೊಜೆಕ್ಟರ್ ಹಾಕಿದ್ವಿ. ಇದ್ರ ಲೋ ಬೀಮಲ್ಲಿ 100 ಮೀಟರ್ಸ್ ಮೇಲೆ ಬರುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಫಂಕಿ ಕಿರಣ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟ್ಯಾಗ್ 99 ಕಾರ್ ಎಕ್ಸೆಸರಿ ಶೋರೂಮ್ಗೆ ಒಂದು ಬ್ರ್ಯಾಂಡ್ ನ್ಯೂ ಮಹೇಂದ್ರ ತಾರ್ ಹಾಕ್ಸ್ ಬಂದಿದೆ ಬ್ಲ್ಯಾಕ್ ಕಲರು. ಸೊ ಇದಕ್ಕೆ ಕಂಪ್ಲೀಟಾಗಿ 3 ಲ್ಯಾಕ್ ಮಾಡಿಫಿಕೇಷನ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಏನೇನು ಮಾಡಿಫಿಕೇಷನ್ ಮಾಡ್ತಿದ್ದೀವಿ ಅಂದರೆ, ಸೊ ಫ್ರಂಟ್ ಲುಕ್ ಅಂತ ಬಂದರೆ ನಾವು ಪ್ರೋಮ್ಯಾನ್ದು ಬಂಪರ್ ಹಾಕ್ತಾಯಿದ್ವಿ. ಸೊ ಆಫ್ಟರ್ ಮಾರ್ಕೆಟ್ ಬಂಪರ್ ಆಗ್ತಾಯಿರೋ ರೀಸನ್ ಏನಂದರೆ, ಸೊ ರಗಡ್ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಒಂದು ಸೇಫ್ಟಿ ಪರ್ಪಸ್ಸಿಗಾಗಿ ಯೂಸ್ ಮಾಡ್ಬೋದು. ಸೊ ಅದೇ ಥರ ಸೊ ಬ್ಲ್ಯಾಕ್ ಗಾಡಿ ಆಗಿರೋದ್ರಿಂದ ಸೊ ಸ್ಕ್ರ್ಯಾಚಸ್ಸು ಸ್ವಲ್ಪ ಸ್ಕ್ರ್ಯಾಚಸ್ ಕಂಡ್ರೂ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಅಂತಲೇ ಫುಲ್ಲು ಬಾಡಿ PPF ಮಾಡ್ತಾಯಿದ್ದೀವಿ. ಅಲ್ಟ್ರಾ ನಾನ್ ಶೀಲ್ಡ್ ಬ್ರ್ಯಾಂಡು. ಸೊ ಅಲ್ಟ್ರಾ ನಾನ್ ಶೀಲ್ಡ್ ಬ್ರ್ಯಾಂಡ್ ಇದೆ, ಗಾರ್ವಾರ ಇದೆ, ಡಿಫ್ರೆಂಟ್ ಬ್ರ್ಯಾಂಡ್ ನಮ್ಮ ಶೋರೂಮಲ್ಲಿದೆ. ಸೊ ಅದೇ ಥರ ಸೈಡ್ ಅಂತ ಬಂದರೆ ಪ್ರೋಮ್ಯಾನ್ದು ಡೋರ್ ಇಂಜಿನ್ಸ್ ಹಾಕ್ತಾಯಿದ್ದೀವಿ. ಸೊ 2 ಪೇರ್ ಹಾಕಬೇಕು ಮಹೇಂದ್ರ ತಾರ್ ರಾಕ್ಸಿಗೆ. ಸೊ ಅದೇ ಥರ ಇಂಟೀರಿಯರ್ ಅಂತ ಬಂದರೆ ಆಂಬಿಯೆಂಟ್ಸ್ ಹಾಕ್ತಾಯಿದ್ದೀವಿ. ಸೊ AC ವೆಂಟು. ಸೊ ನೀವು ಇದರಲ್ಲಿ ಪ್ರೆಸೆಂಟ್ ಸ್ಟಾಕ್ ಬಂದು ಡಮ್ಮಿ ಇರುತ್ತೆ. ಸೊ ಇದಕ್ಕೆ ನಿಮಗೆ ರೌಂಡ್ ಶೇಪಲ್ಲಿ ನಿಮಗೆ ಆಂಬಿಯೆಂಟ್ಸ್ ಬರುತ್ತೆ. ಸೊ ವಿತ್ ಮೊಬೈಲ್ ಕಂಟ್ರೋಲ್ ಆಗಿರುತ್ತೆ. ಅದೇ ಥರ ಡೋರ್ಗೂ ನಾವು ಆಂಬಿಯೆಂಟ್ಸ್ ಹಾಕ್ತಾಯಿದ್ದೀವಿ. ಅದೇ ಥರ ಇಂಟೀರಿಯರ್ ಅಂತ ಬಂದರೆ ಸೊ ಮ್ಯಾಟ್ ಹಾಕ್ತಾಯಿದ್ದೀವಿ, ಫ್ಲೋರ್ ಮ್ಯಾಟು, GFX ಮ್ಯಾಟು. ಸೊ ನಿಮ್ಮ ಲುಕ್ಕಿಗೆ ಬೇಕಂತ ಹೇಳಿದರೆ 70 ಮ್ಯಾಟ್ ಹಾಕೊಬೋದು. ಸೊ ನೀವು ರೆಗ್ಯುಲರ್ ಯೂಸ್ ಮಾಡೋದಾದ್ರೆ GFX ಮ್ಯಾಟ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಬ್ಯಾಕ್ ಲುಕ್ ಅಂತ ಬಂದರೆ ಟೈಲ್ ಲ್ಯಾಂಪ್ ಚೇಂಜ್ ಮಾಡ್ತಾಯಿದ್ದೀವಿ. ಅದೇ ಥರ ರಿಫ್ಲೆಕ್ಟರು ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಅದೇ ಥರ ಇನ್ನೂ ಕಂಪ್ಲೀಟಾಗಿ ಮಾಡಿಫಿಕೇಷನ್ ಮಾಡ್ತಾಯಿದ್ವಿ. ಇದರಲ್ಲಿ ತುಂಬ ಆಕ್ಸಸರೀಸ್ ಇರುತ್ತೆ. ಸೊ ಒಂದೊಂದೇ ನಾನು ನಿಮಗೆ ಕೆಲಸ ವರ್ಕ್ ನಡೀತಾ ಇರಬೇಕಾದ್ರೆ ನನಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ವರ್ಕ್ ನಡೀತಿದೆ ಅಂತ. ಸೊ ಮೇನ್ ಇನ್ನೊಂದು ಸೇಫ್ಟಿ ಪರ್ಪಸ್ಸಿಗೆ ಬೇಕಾಗಿರೋದು ಡ್ಯಾಶ್ ಕ್ಯಾಮ್ರಾ. ಸೊ ಕ್ಯೂಬೋ ನಾವು ಡ್ಯಾಶ್ ಕ್ಯಾಮ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ವಿ ಇದಕ್ಕೆ N Series 4K. ಇನ್ನಾಗ ಥರ ಮಾಡ್ತೀರಾ, ಯಾವ ಥರ ವರ್ಕ್ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ಅದೇ ಥರ ಫೈನಲ್ ಮಹೇಂದ್ರ ತಾರ್ ರಾಕ್ಸ್ ಫುಲ್ ಮಾಡಿಫಿಕೇಷನ್ ಆಗಿದೆ. ಸೊ ನೀವು ಫ್ರಂಟ್ ಲುಕ್ ನೋಡ್ತಿರ್ಬೋದು. ನಾವು ನಿಮಗೆ ಬಿಫೋರ್ ಹೇಳಿದೆ ಫ್ರಂಟಲ್ಲಿ ನಾವು ಬಂಪರ್ ಪ್ರೋಮ್ಯಾನ್ ಚೇಂಜ್ ಮಾಡ್ತೀವಿ ಅಂತ. ಸೊ ಇದು ಪ್ರೋಮ್ಯಾನ್ ಬಂಪರ್ ನೀವು ನೋಡ್ತಿರ್ಬೋದು ಎಷ್ಟು ರಗಡ್ ಲುಕ್ಕಾಗಿ ಕಾಣಿಸ್ತಿದೆ ಅಂತ. ಸೊ ಇನ್ನೊಂದೇನೆಂದರೆ ತಾರ್ ರಾಕ್ಸಲ್ಲಿ ಬೆಸ್ಟ್ ಆಪ್ಷನ್ ಇನ್ನೊಂದೇನೆಂದರೆ ಸೆನ್ಸರ್ ಆಗೋಕ್ಕೆ ಆಪ್ಷನ್ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಸೊ ನೀವು ನೋಡ್ತಿರ್ಬೋದು 2 ಸೆನ್ಸರ್ ಆಪ್ಷನ್ ಇದೆ. ಸೊ ನೀವು ರೈಟ್ ಸೈಡು ಲೆಫ್ಟ್ ಸೈಡು 2 ಸೈಡಲ್ಲೂ ನಿಮಗೆ ಸೆನ್ಸರ್ ಆಪ್ಷನ್ ಇರುತ್ತೆ. ಸೊ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸೆನ್ಸರ್ ಆಪ್ಷನ್ ಇರುತ್ತಾ ಇಲ್ವೋ, ಏರ್ ಬ್ಯಾಗ್ ಓಪನ್ ಆಗುತ್ತಿಲ್ವ ಅಂತ, ಅದೊಂದು ಮೈಂಡಲ್ಲಿ ಇರುತ್ತೆ. ಸೊ ಇದೂ ಸಹ ನಿಮ್ಗೆ ಆಪ್ಷನ್ ಇದೆ. ಅದೇ ಥರ ಫ್ರಂಟಲ್ಲಿ ನಿಮಗೆ ಹೈಪರ್ ಲಿಂಕ್ ಬ್ರ್ಯಾಂಡ್ದು 3 ಇಂಚ್ದು ಪ್ರೊಜೆಕ್ಟರ್ ಹಾಕಿದ್ವಿ. ಇದರಲ್ಲಿ ಬಂದು ನಿಮಗೆ 3 ಕಲರ್ಸ್ ಬರುತ್ತೆ, ಯೆಲ್ಲೋ ಆಮೇಲೆ ವೈಟು. ಇದು ಅರೌಂಡ್ ನಿಮಗೆ ಲೋ ಬೀಮಲ್ಲಿ 100 ಮೀಟರ್ಸ್ ಮೇಲೆ ಬರುತ್ತೆ. ಇನ್ನು ಐ ಬೀಮ್ ಹಾಕೋದಂತೂ ಇನ್ನೂ ತುಂಬ ಥ್ರೋ ಬರುತ್ತೆ ನಿಮಗೆ. ನಾವು ಇದರಲ್ಲಿ ಗ್ರಿಲ್ ಚೇಂಜ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ 360 ಇರೋದ್ರಿಂದ ಗ್ರಿಲ್ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಗ್ರಿಲ್ಲಲ್ಲಿ ನಾವು 360 ಹಾಕೋಕ್ಕಾಗೋದಿಲ್ಲ ಅಂತಲೇ ಹೈಲೈಟಾಗಿ ನಿಮಗೆ ಒಂದು ರೆಡ್ ಕಲರ್ ಬರೋ ಸ್ಟಿಚ್ ಹಾಕಿದ್ವಿ ಒಂದು. ಸೊ ಇಲ್ಲಿ ಮಾತ್ರ ಅಲ್ಲ ಆಪ್ಷನ್ನು. ಸೊ ಇಲ್ಲಿ ಆಪ್ಷನ್ ನೀವು ಯಾವುದರಲ್ಲಾದರೂ ಹಾಕೋಬೋದು. ಇವು ಸಿಂಗಲ್ ಮಾತ್ರ ಹಾಕಿರೋದು, ಸೊ ಡಬ್ಬಲನ್ನು ಹಾಕ್ಬೋದು. ಅದೇ ಥರ ನೀವು ಸೈಡ್ ಅಂತ ಬಂದರೆ ಪ್ರೋಮ್ಯಾನ್ ಡೋರ್ ಇಂಜಿನ್ಸ್ ಹಾಕಿದ್ವಿ. ಮೇನ್ ಇನ್ನೊಂದು ಫೋಕಸ್ ಅಂದರೆ ಹೈಲೈಟ್ ಏನಂದರೆ ನೀವು ನೋಡ್ತಿರ್ಬೋದು ಬಾನೆಟ್ ಲೈಟು ನಿಮಗೆ ಇದರಲ್ಲಿ ಅಡ್ಜಸ್ಟಬಲ್. ಸೊ ನೀವು ಲಾಂಗ್ ಡ್ರೈವ್ ಹೋಗ್ತಿದ್ರೆ, ಸೊ ಟ್ರೆಕ್ಕಿಂಗ್ ಹೋಗ್ತಿದ್ರೆ, ಅದೇ ಥರ ನೀವು ಆಫ್ ರೋಡಿಂಗ್ ಎಲ್ಲ ಹೋಗ್ತಿದ್ರೆ, ಸೊ ನೀವು ಇದರಲ್ಲಿ ಮೂಮೆಂಟ್ ಆಪ್ಷನಲ್ಲ ಇದೆ ನಿಮಗೆ, ರೊಟೇಟ್ ಆಪ್ಷನ್ನು. ಸೊ ಆನಲ್ಲಿದ್ದರೆ ನಿಮಗೆ ಲೆಫ್ಟು ರೈಟು. ಸೊ ಇನ್ನು ಫೋಕಸ್ ತೋರಿಸಿ ನಿಮಗೆ ಫೈನಲ್ ಯಾವ ಥರ ಬರುತ್ತೆ ಅಂತ. ಅದೇ ಥರ ಇಂಟೀರಿಯರ್ ಒಂದು ಲಕ್ಸುರಿ ಲುಕ್ ಬಂದಿದೆ ಅಂತಲೇ ಹೇಳ್ಬೋದು ಗುರು. ಸೊ ನೀವು ನೋಡ್ತಿರ್ಬೋದು ಎಷ್ಟು ಲುಕ್ ಬಂದಿದೆ ಅಂತ.
ಸೊ ಎ ಸಿ ವೆಂಟ್ ನೀವು ನೋಡ್ತಿರ್ಬೋದು ಎಷ್ಟು ಲುಕ್ಕಾಗಿ ಬಂದಿದೆ ಅಂತ. ಸೊ ಎಲ್ರಿಗೂ ಡೌಟ್ ಇರುತ್ತೆ, ಎ ಸಿ ವೆಂಟು ಚೇಂಜ್ ಮಾಡ್ತೀವಿ, ವಾಟರ್ ಲೀಕೇಜ್ ಆಗುತ್ತೆ ಅಂತ ಅದೊಂದು ಕನ್ಫ್ಯೂಸ್ ಇರುತ್ತೆ. ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ OM ಫಿಟ್ಮೆಂಟ್ ಥರನೇ ಬರುತ್ತೆ. ಅದೇ ಥರ ಡೋರಲ್ಲಿ ಆಂಬಿಯನ್ಸೇ ಫಿಟ್ ಮಾಡೋದು, ನಿಮ್ಗೆ ಗ್ಯಾಪ್ ಅಂತ ಕಾಣಿಸೋದಿಲ್ಲ. ಸೊ ಒಂದು ಲಕ್ಸುರಿ ಲುಕ್ ಬೇಕಂದರೆ ಈ ಥರ ಆಂಬಿಯನ್ಸ್ ಹಾಕಿದ್ರೇ ಸೂಪರಾಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು ಇಂಟೀರಿಯರಲ್ಲಿ ಡ್ಯಾಶ್ ಕ್ಯಾಮ್ರಾ ಹಾಕಿದ್ದೀವಿ. ಡ್ಯಾಶ್ ಕ್ಯಾಮ್ರಾ ಹಾಕೋದು ಬಂದು ಏನಂದರೆ ಸೇಫ್ಟಿಗೆ ಬೇಕೇ ಬೇಕಾಗುತ್ತೆ. ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಸೊ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಅದೊಂದು ನಮಗೆ ಸೇಫ್ಟಿಯಾಗಿರುತ್ತೆ ಅಂತಲೇ ಅದಕ್ಕೆ ಒಂದು ಹಾಕಿದ್ದೀವಿ. ಸೊ ಅದೇ ಥರ ನಿಮಗೆ ಡ್ಯಾಶ್ ಕ್ಯಾಮಲ್ಲಿ ಫ್ರಂಟು ಬ್ಯಾಕು 4K ಕ್ವಾಲಿಟಿ ಬರುತ್ತೆ. ನಿಮಗೆ ಬ್ಯಾಕ್ ಲುಕ್ ನೋಡ್ತಾ ಇರ್ಬೋದು, ಟೈಲ್ಯಾಂಪು ರೂಬಿಕಾನ್ ಸ್ಟೈಲಲ್ಲಿ ಟೈಲ್ಯಾಂಪ್ ಹಾಕಿದ್ದೀವಿ. ಸೊ ಇದನ್ನು ಯಾರೂ ಇದನ್ನು ರೂಬಿಕಾನ್ ಸ್ಟೈಲಲ್ಲಿ ಹಾಕಿಲ್ಲ, ಟೈಲ್ಯಾಂಪು ನಾವೇ ಹಾಕಿರೋದು ಫಸ್ಟು. ಟೈಲ್ಯಾಂಪು ಮತ್ತು ರಿಫ್ಲೆಕ್ಟರು. ಅದೇ ಥರ ಬ್ಯಾಕ್ ಸೈಡಲ್ಲಿ ಸ್ಟೆಪ್ನಿ ಲೈಟ್ಗೆ ಬ್ರೇಕ್ ಲೈಟ್ ಯಾವ ಥರ ಇದೆ ಅಂತ ನೀವು ನೋಡಿ ಒಂದು ಟೈಮ್ ಯಾವ ಥರ ಇರುತ್ತೆ ಅಂತ. ಸೊ ನೀವು ಬ್ರೇಕ್ ಒತ್ತಿದ್ಮೇಲೆ ನಿಮಗೆ ಲೈಟ್ ಆನ್ ಆಗುತ್ತೆ. ಬಿಫೋರ್ ಹೇಳಿದ್ದೀನಿ ನಿಮಗೆ PPF ಹಾಕಿಂತ ಮುಂಚೆ ಯಾವ ಥರ ಇರುತ್ತೆ, PPF ಆದಮೇಲೆ ಯಾವ ಥರ ಗ್ಲಾಸಿ ಲುಕ್ ಬರುತ್ತಂತ. ಸೊ ಎಷ್ಟು ಗ್ಲಾಸಿ ಲುಕ್ ಬಂದಿದೆ ಅಂತ ನೋಡ್ತಿರ್ಬೋದು ನೀವು. ಅದೇ ಥರ ಕೂಲಿಂಗ್ ಪೇಪರ್ ಹಾಕಿದ್ವಿ. ಕೂಲಿಂಗ್ ಪೇಪರ್ ಹಾಕೋ ರೀಸನ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಬ್ಲ್ಯಾಕ್ ಗಾಡಿಗೆ ಕೂಲಿಂಗ್ ಪೇಪರ್ ಡಾರ್ಕಲ್ಲಿ ಹಾಕಿದ್ರೆ ಇನ್ನೂ ಸಖತ್ ಲುಕ್ ಕಾಣಿಸುತ್ತೆ. ನೀವು ಹೈವೇದಲ್ಲಿ ಹೋಗ್ತಿರ್ಬೇಕಾದ್ರೆ ರಗಡ್ ಲುಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನೀವು ನೋಡ್ತಿರ್ಬೋದು ಪ್ರೊಜೆಕ್ಟರ್ ಎಷ್ಟು ಥ್ರೋ ಬರುತ್ತೆ ಅಂತ ನಿಮಗೆ. ಎಲ್ಲೋ ಆಮೇಲೆ ವೈಟು ವಿತ್ ನಿಮಗೆ ಇದು ಐ ಬೀಮು ಬರುತ್ತೆ ನಿಮಗೆ. ಸೊ ಬಾನೆಟ್ ಲೈಟ್ ನೀವು ನೋಡ್ತಿರ್ಬೋದು ಎಷ್ಟು ಫೋಕಸ್ ಇದೆ ಅಂತ. ಸೊ ನಾನು ನಿಮ್ಗೆ ಹೇಳಿದ್ನೆಲ್ಲ ರೊಟೇಟ್ ಆಪ್ಷನ್ ಅಂತ ನೋಡಿ, ನಾವು ಯಾವ ಕಡೆನಾದರೂ ರೊಟೇಟ್ ಮಾಡ್ಬೋದು. ಸೊ ಅದೇ ಥರ ನೆಕ್ಸ್ಟು ಬಾರ್ ಲೈಟು ಫೋಕಸ್ ತೋರಿಸ್ತೀನಿ. ಸೊ ಬಾರ್ ಲೈಟ್ ನೋಡ್ತಿರ್ಬೋದು, ಇದು ಬಾರ್ ಲೈಟ್ ಬಂದು OM ಫಿಟ್ಮೆಂಟ್ ಆಗಿರುತ್ತೆ. ನಿಮಗೆ ಸಖತ್ ಲುಕ್ಕೂ ಬರುತ್ತೆ, ಸೂಪರ್ ಥ್ರೋನೂ ಬರುತ್ತೆ. ಸೊ ಅದೇ ಥರ ನಿಮ್ಮ ಕಾರ್ನು ತಾರಾಕ್ಸ್ನ ಫುಲ್ ಮಾಡಿಫಿಕೇಷನ್ ರಗಡ್ ಲುಕ್ ಮಾಡಬೇಕಂದ್ರೆ ಈ ಕೂಡಲೇ ಕಾಣ್ತೀರಾ ನಮ್ಮರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು.